ಹಾಯ್ ಫ್ರೆಂಡ್ಸ್, ನಾವು ನಿಮ್ಮ ರೇಖಾ ಶಂಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಯಾರು ಅಂತ ನೋಡ್ತಾ ಇದ್ದೀರಾ? ಇದು ನಮ್ಮಮ್ಮ. ಇವತ್ತು ಮಕ್ಕಳಿಗೇನೋ ಸ್ನ್ಯಾಕ್ಸ್ ಮಾಡೋದಕ್ಕೆ ಅಂತ ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರೆ, ನನಗೇನಾದ್ರು ಮಾಡಿಕೊಡಿ ಅಂತ. ಹಾಗಾಗಿ ಇವತ್ತು ನಾನು ದೊಡ್ಡ ಮಗಳಿಗೆ ಇಷ್ಟವಾಗಿರೋಂಥ ನಿಪ್ಪಟ್ಟು ಮಾಡೋಣ ಅಂತ ಬಂದಿದ್ದಾರೆ. ನಮ್ಮ ಸಣ್ಣ ಮಗಳು ನನ್ನ ಮಗ ಕೇಳ್ತಾ ಇದ್ದಾರೆ, ಅಕ್ಕನಿಗೆ ಇಷ್ಟವಾಗಿದ್ದು ಮಾತ್ರ ಮಾಡ್ತಾ ಇದ್ದೀರಾ, ನನಗೆ ಹೋಳಿಗೆ ಇಷ್ಟ, ನನಗೆ ಚಕ್ಲಿ ಇಷ್ಟ, ನನಗೆ ಮಾಡಿಕೊಟ್ಟಿಲ್ಲ ಅಂತ. ಒಂದೊಂದಾಗಿ ಮಾಡೋಣ ಅಂತ ಹೇಳಿದ್ದೀವಿ. ಅದರಲ್ಲಿ ಹುರುಗಡ್ಲೆ, ಮೆಣಸಿನಕಾಳು ಅದೆಲ್ಲ ಹಾಕಿ ಪುಡಿ ಮಾಡಿದ್ದೀನಿ. ಈಗ ಸ್ವಲ್ಪ ಶೇಂಗಾ ಬೀಜನ ಪುಡಿ ಮಾಡಬೇಕು. ಪುಡಿ ಅಂದರೆ ತುಂಬ ಪುಡಿ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ಮಾಡಬೇಕು. ಎಲ್ಲ ಪುಡಿ ಮಾಡಿಕೊಟ್ಟಿದ್ದೀನಿ. ಅಮ್ಮ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವನೇ ನನ್ನ ಮಗ. ಇದು ಯಾಕೆ ಮಿಕ್ಸ್ ಮಾಡ್ತಾ ಇದ್ದಾನೆ ಅಂದರೆ, ಮಾವಿನಕಾಯಿ ಜಜ್ಜಿಟ್ಟಿದ್ದಾನೆ, ಅದು ಮಿಕ್ಸ್ ಮಾಡಿ ತಿನ್ನೋದಕ್ಕೆ ತೊಗೊಂಡು ಹೋಗ್ತಾಯಿದ್ದಾನೆ. ಈಗ ಎಣ್ಣೆ ಕಾಯಿಸ್ಕೊಳ್ಳೋಣ ಅಂತ ಬಾಣಲಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದೇ ಮುಂಚೆ ಹೇಳಿದ್ನಲ್ಲ, ನಾವು ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ಅಂತ. ನಾವು ಈಗ ಎಣ್ಣೆ ಕಾಯ್ತು, ಅದು ನೋಡೇ ಬೇಡ ಅಂತ ನನ್ನ ಮಗ ವಿಡಿಯೋ ತೆಗಿತಾ ಇದ್ದಾನೆ. ನಾನು ಹಾಕ್ತಾಯಿದ್ದೀನಿ ನಿಪ್ಪಟ್ಟು. ನನ್ನ ಮಗಳು ಹೇಳ್ತಿದ್ದಾಳೆ ಚಟ್ಪಟ್ಟು ಅಂತ. ಚಟ್ಪಟ್ಟಲ್ಲಮ್ಮ, ಅದು ನಿಪ್ಪಟ್ಟು ಅಂತ ಹೇಳ್ತಾ ಇದ್ದೀನಿ. ಈಗ ನಿಪ್ಪಟ್ಟು ರೆಡಿ ಆಯಿತು. ದಿನಕ್ಕೆ ಯಾರು ಊಟ ಮಾಡಿದೆಲ್ಲ ಅಂಬ್ಲಿನೇ ಕುಡಿತೀನಿ ಅಂತಂದರು. ಹಾಗಾಗಿ ಅಂಬ್ಲಿನೇ ಎಲ್ಲರಿಗೂ ಕೊಟ್ಟೆ. ಮೈಗೂ ಒಳ್ಳೇದಲ್ವ, ಬಿಸಿಲಿಗೆ ತಂಪಾಗುತ್ತೆ. ಇದು ನಮ್ಮ ಗಿಡದಲ್ಲೇ ಬಿಟ್ಟಂಥ ಮಲ್ಲಿಗೆ ಹೂವು. ಈಗ ಸೀಸನ್ ಇದೆಯಲ್ಲ, ಹಾಗಾಗಿ ತುಂಬ ಹೂವು ಬಿಡ್ತಾ ಇದೆ. ನಮ್ಮ ಸಣ್ಣ ಮಗಳಿಗೆ ತಲೆ ಬಾಚಿ ಹೂವು ಇಟ್ಟೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.